ಹಾಯ್ ಗುಡ್ ಮಾರ್ನಿಂಗ್ ಆಲ್, ವೆಲ್ಕಮ್ ಬ್ಯಾಕ್ ಟು ವಿದ್ಯಾ ಚೇತನ್ ಬ್ಲಾಗ್ಸ್. ಇವತ್ತು ಸಂಡೇ, ಇವತ್ತು ಸ್ವಲ್ಪ ಹೊರಗಡೆ ಹೋಗೋದಿದೆ, ಅಂದರೆ ಡಿಮಾರ್ಟ್ಗೆ ಮತ್ತು ಸ್ವಲ್ಪ ಅದು ಇದು ಶಾಪಿಂಗ್ ಇದೆ. ಪಾಪುದು ಕಾರ್ಡ್ಸ್ ನೇಮಿಂಗ್ ಸೆರೆಮನಿ ಕಾರ್ಡ್ಸ್ ಎಲ್ಲ ಮಾಡಬೇಕು, ಮತ್ತು ಸ್ವಲ್ಪ ನಂದು ಪರ್ಸ್ನಲ್ ವರ್ಕ್ ಇದೆ, ಅದಕ್ಕೂ ಎಲ್ಲ ಹೋಗಬೇಕು, ಮತ್ತು ಡಿಮಾರ್ಟ್ಗೆ ಹೋಗಬೇಕು. ಆಮೇಲೆ ಅಲ್ಲಿಂದ ಬಂದು ತಿರ್ಗಾ ಇಡೀ ಮನೆ ಕ್ಲೀನ್ ಮಾಡೋದಿದೆ. ಇವತ್ತು ಸಂಡೇ, ಇನ್ನೊಂದು 10 ಡೇಸ್ ಏನೋ ಉಳಿದಿದೆ ಅಷ್ಟೇ. ಸೊ ಇವತ್ತೆಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀವಿ. ಅದಕ್ಕಿಂತ ಮುಂಚೆ ಫಸ್ಟ್ ಮಾರ್ಕೆಟ್ಗೆಲ್ಲ ಹೋಗಿ ರೇಷನ್ ಅದು ಇದು ತರೋದಿದೆ, ಎಲ್ಲ ತೊಗೊಂಡು ಬರ್ತೀನಿ. ಸೊ ಇವತ್ತೇನೇನಾಗುತ್ತೆ ಅಂತ ಎಲ್ಲ ನೋಡೋಣ ಬನ್ನಿ. ಹುಡುಗರು ರೆಡಿ ಆಗಲ್ಲ ಅಂತ ಯಾರು ಹೇಳಿದ್ದು? ನನ್ನ ಗಂಡನೇ ರೆಡಿ ಆಗ್ತಾರೆ ನೋಡಿ. ಯೂಶುವಲಿ ಮೇಕಪ್ ಎಲ್ಲ ಮಾಡಕ್ ಹೋಗಲ್ಲ, ಬಟ್ ಏನು ಅಂದ್ರೆ ಆಚೆ ಹೋಗ್ಬೇಕಾದ್ರೆ ಇನ್ನೂ ನನ್ನ ಮಗ ನನ್ನ ನೋಡಿ ಅಂಕಲ್ ಅಂತ ಕರೆಯೋ ಲೆವೆಲ್ಗೆ ಇರಬಾರ್ದು, ಅಪ್ಪ ಅಂತ ಕರಿಬೇಕು. ಇನ್ನೂ ಅವ್ನಿಗೆ ಪ್ರೌಡ್ ಫೀಲ್ ಆಗ್ಬೇಕು ಅಂತ ಲೈಟ್ ಆಗಿ ಈ ಕಡೆ ನೋಡ್ಕೊಂಡು ಮಾತಾಡು. ಆಕ್ಚುಲಿ ಈ ಕ್ರೀಮ್ಗಳೆಲ್ಲ ಏನು ಸ್ಕಿನ್ ಮೇಲೆ ಎಫೆಕ್ಟ್ ಮಾಡಲ್ಲ. ಹೌದೌದು. ಇಲ್ಲಿ ಸ್ಟಿಲ್ ಆದ್ರೂ ಕೂಡ ಏನೋ ದುಡ್ಡು ಕೊಟ್ಟು ತಂದಿದ್ರಲ್ಲ ಅಂತ ಹಚ್ಕೊಳ್ತಾ ಇದ್ದೀನಿ. ಹೌದಾ? ಯಾಕೆ ನಾನು ಹಚ್ಕೋತೀನಿ, ಏನಾಗುತ್ತೆ ಅಂದ್ರೆ ಇವೆಲ್ಲ 6 ತಿಂಗಳು ಇಟ್ಕೊಳ್ಳೋ ಬದಲು 3 ತಿಂಗಳ ಖಾಲಿ ಆದ್ರೆ ಒಳ್ಳೇದು. ಆಕ್ಚುಲಿ 6 ತಿಂಗಳು ನಾನೇನು ಅಷ್ಟು ದಿನ ಇಟ್ಕೊಳ್ಳಲ್ಲ, 1-2 ತಿಂಗಳು ಡೈಲಿ ಯೂಸ್ ಮಾಡದೇ ಇರೋದ್ರಿಂದ ಜಾಸ್ತಿ ದಿನ ಬರುತ್ತೆ. ಇದೆ ಅಷ್ಟೇ. ಇರ್ಲಿ ಸುಮ್ಮನೆ ಇಟ್ಟಿದ್ರಲ್ಲ. ಸನ್ಸ್ಕ್ರೀನ್ ಹಚ್ಕೋತಾರೆ ಯಾರು, ಡೈರೆಕ್ಟ್ ಆಗಿ ಲ್ಯಾಕ್ಮಿ ಹಚ್ಕೊಳ್ಳಲ್ಲ. ಏನು ಇರ್ಲಿ ಸ್ವಲ್ಪ ಅಂತ ಹಾಕೊಳ್ತಾ ಇದ್ದೀನಿ. ನೀವೇ ಬೇಸಿಕ್ಲಿ ನಾನು ಚೆನ್ನಾಗೇ ನೋಡೋಕ್ಕೆ, ಆಲ್ರೆಡಿ ನಾನೇನು ಬೇರೆ ಇಂಪ್ರೆಸ್ ಮಾಡೋ ಲೆವೆಲಲ್ಲಿ ಇಲ್ಲ, ಸೊ ಬೇಕಾಗಿಲ್ಲ ನನಗೆ. ಇರಲಿ ಸಾಕು. ಸರಿ, ಇವತ್ತೇನೇನು ಕೆಲಸ? ಇವತ್ತು ಏನು ನಮ್ಮ ಪಾಪದು ಫಂಕ್ಷನ್ಗೆ ರೇಷನ್ ತರೋಣ ಅಂತ ಹೋಗ್ತಾ ಇದ್ದೀವಿ ಮಂಡಿಪೇಟೆಗೆ. ತರ್ತೀನಿ ಇರು ಒಂದು ನಿಮಿಷ. ಮಂಡಿಪೇಟೆಗೆ ಹೋಗ್ತಾ ಇದ್ದೀವಿ. ಅದೇ ರೀತಿ ಸಣ್ಣ ಪುಟ್ಟ ಕೆಲಸಗಳು ಇರ್ತವೆ, ಯಾಕಂದರೆ ಸಿಗೋದೊಂದು ಭಾನುವಾರ, ತುಂಬ ಕೆಲಸಗಳು ಇರ್ತವೆ, ಅವತ್ತಿನ ದಿವಸನೆಲ್ಲ ಮುಗಿಸ್ಕೋಬೇಕು. ಹಂಗೆ ಆಮೇಲೆ ಇನ್ನೇನಿಲ್ಲ, ನಮ್ದು ಇನ್ನೇನೈತೆ, ಇನ್ನೇನು ಹೇಳೋಣ? ಏನಾದ್ರೆ ಹೇಳು. ಏನು ಹೇಳೋಣ, ಏನಿಲ್ಲ. ಲಾಸ್ಟ್ ಒಂದು ವಾರದಿಂದ ಇದೆ ನೋಡಿ, ಟ್ಯಾಟು ಈ ಲೆವೆಲಿಗೆ ಬಂದಿದೆ, ಹೀಲ್ ಆಗ್ತಾ ಇದೆ. ಇನ್ನೇನು ಸ್ವಲ್ಪ ದಿವಸ ಹೀಲ್ ಆಯಿತು ಅಂತಂದರೆ ಎಲ್ಲ ಶೆಡ್ ಆಗ್ತದೆ. ಶೆಡ್ ಆದಮೇಲೆ ರಿಯಲ್ ಟ್ಯಾಟು ನಿಮಗೆ ಬರ್ತದೆ. ಅದನ್ನು ನಿಮ್ಮ ಮುಂದಿನ ದಿವಸಗಳಲ್ಲಿ ತೋರಿಸ್ತೀನಿ. ಅಲ್ಲಿ ಪೇನ್ ತುಂಬ ಇತ್ತು, ಸ್ಟಾರ್ಟಿಂಗ್ ಒಂದು 2 ಡೇಸ್ ಪೇನ್ ಇತ್ತು, ಆಮೇಲೆ ಈಗ ಪೇನ್ ಕಡಿಮೆ ಆಗ್ತಿದೆ. ಈ ಪೇನ್ ಏನಿಲ್ಲ, ಯಾಕೆಂದರೆ ಇಷ್ಟಪಟ್ಟು ಹಾಕ್ಸ್ಕೊಂಡಾಗ ಪೇನ್ ಏನು ಅನಿಸಲ್ಲ, ಆದರೂ ಪೇನ್ ಆದರೂ ತಡ್ಕೋಬೇಕಷ್ಟೇ, ಮತ್ತೇನೇನಿಲ್ಲ. ಎನಿವೇ ಬಾಯ್. ನಾವು ಮನೆಯಿಂದ ಹೊರಟು ಲೆನ್ಸ್ ಕಾರ್ಟಿಗೆ ಬಂದ್ವಿ. ಲೆನ್ಸ್ ಕಾರ್ಟಲ್ಲಿ ಆ್ಯಕ್ಚುಲಿ ನಂದು ಕಾಂಟ್ಯಾಕ್ಟ್ ಲೆನ್ಸ್ ಆರ್ಡರ್ ಕೊಡಬೇಕಿತ್ತು, ಬಟ್ ಅವ್ರು ಏನಂದರು ಸ್ವಲ್ಪ ರಶ್ ಇದ್ದಿದ್ದರಿಂದ ವೆಯ್ಟ್ ಮಾಡಿ ಮೇಡಮ್, ಅಲ್ಲಿವರೆಗೂ ನೀವು ಸ್ಪೆಕ್ಸ್ ನೋಡಿ ಅಂತ ಹೇಳಿದ್ರು. ನಾವು ಅದೇನೋ ತಲೆ ಕೆಟ್ಟೋರ ಥರ ಇಬ್ಬರದ್ದು ಪವರ್ ಚೆಕ್ ಮಾಡಿಸಿದ್ವಿ. ನೋಡೋಣ ಪವರ್ ಚೇಂಜ್ ಆಗಿದ್ರೆ ಇಬ್ಬರು ಸ್ಪೆಕ್ಸ್ ತೊಗೊಳ್ಳೋಣ ಅಂತ ನೋಡಿದ್ರೆ ಅವ್ರದ್ದು ಪವರ್ ಕಾನ್ಸ್ಟೆಂಟ್ ಇತ್ತು, ಬಟ್ ನಂದು ಪವರು ಮುಂಚೆ ಏನಿತ್ತು 3.75 ಏನೋ ಆಗಿತ್ತು ಅನಿಸುತ್ತೆ ಮೈನಸ್ಸು. ಇವಾಗ ಕಡಿಮೆ ಆಗಿದೆ ಪವರ್. ಲಾಸ್ಟ್ ಇಯರ್ 3.25 ಬಂದಿತ್ತು, ಈ ಇಯರ್ -3 ಬಂದಿದೆ. ಸೊ ಪವರ್ ಕಡಿಮೆ ಆಗ್ತಾ ಬಂದಿದೆ. ಸೊ ಸ್ಪೆಕ್ಸು ಚೇಂಜ್ ಮಾಡಿ, ಹಳೆ ಸ್ಪೆಕ್ಸು ಯೂಸ್ ಮಾಡಬೇಡಿ ಅಂದರು. ನಾನು ಸ್ಪೆಕ್ಸ್ ತೊಗೊಂಡು ಇನ್ನೂ 8-9 ಮಂತ್ಸ್ ಆಗಿದೆ ಅಷ್ಟೇ. ಎವ್ರಿ 6 ಮಂತ್ಸಿಗೆ ಎಲ್ರಿಗೂ ಗೊತ್ತಿರುತ್ತೆ ಪವರ್ ಚೇಂಜ್ ಆಗ್ತಾ ಇರುತ್ತೆ. ಸೊ ತಿರ್ಗಾ ಸರಿ ಅಂದ್ಬಿಟ್ಟು ಹೊಸ್ದಾಗಿ ಸ್ಪೆಕ್ಸು ಆರ್ಡರ್ ಎಲ್ಲ ಕೊಟ್ಬಿಟ್ಟು ತಿರ್ಗಾ ಅಲ್ಲಿಂದ ಡಿಮಾರ್ಟಿಗೆ ಬಂದ್ವಿ. ಈ ಡಿಮಾರ್ಟಲ್ಲಿ ಎಷ್ಟು ಟೈಮ್ ವೇಸ್ಟ್ ಆಯ್ತಂದರೆ ನಮಗೆ, ನಾವು ಯಾವಾಗ ಹೋದ್ವಿ, ನಾವು ಮೇ ಬಿ 1 o'clockಗೇನೋ ಒಳಗೆ ಹೋದ್ವಿ ಅನಿಸಿದೆ ಡಿಮಾರ್ಟ್. ಆಚೆ ಬಂದಾಗ 3:45. ಅದು ಹೆಂಗೆ ಟೈಮ್ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ ಡಿಮಾರ್ಟಲ್ಲಿ ಎಷ್ಟು. ಆಮೇಲೆ ಇದು ತುಮಕೂರಲ್ಲಿ ಇದೊಂದೇ ಇರೋದ್ರಿಂದ ಇಡೀ ಡಿಸ್ಟ್ರಿಕ್ಟ್ಗೆ ಸಿಕ್ಕಾಪಟ್ಟೆ ರಶ್ಶು ಇರುತ್ತೆ. ಅದು ಬೇರೆ ಸಂಡೇ ಅಂತೂ ಕೇಳೋದೇ ಬೇಡ. ನೋಡ್ಬೋದು ಎಷ್ಟು ಜನ ಇದ್ದಾರೆ ಅಂತ. ಅದು ಹೆಂಗೆ ಟೈಮ್ ಹೋಯ್ತು ಅನ್ನೋದೇ ಗೊತ್ತಿಲ್ಲ. ಆಚೆ ಬಂದು ನೋಡ್ತೀನಿ ನಾನು 3:45 ಆಗಿದೆ. ನಂಗೊಂಥರ ಶಾಕ್ ಆಗಿಬಿಡ್ತು. ಡಿಮಾರ್ಟಿಂದ ಬಂದಮೇಲೆ ತಿರ್ಗಾ ಮಾರ್ಕೆಟ್ಗೆ ಹೋದ್ವಿ. ಆಮೇಲೆ ನನಗೆ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಯಾಕೆಂದರೆ ಆಲ್ರೆಡಿ 8 o'clock ಆಗಿಬಿಟ್ಟಿತ್ತು. ಬೇರೆ ಕೆಲಸ ಇತ್ತು ಅಂತ ಸ್ಟಾಪ್ ಮಾಡಿಬಿಟ್ಟೆ ನಾನು. ಇದು ನೆಕ್ಸ್ಟ್ ಡೇ ವೀಡಿಯೋ. ನಿಮಗೆಲ್ಲ ಬೇಸಿಕ್ಸ್ ಇವೆಲ್ಲ ಕಲ್ತ್ಕೊಳ್ಳಿ, ಇವೆಲ್ಲ ನನ್ನ ಹತ್ರ ಕಲಿ ಹೇಳಕ್ಕೆ ಬರಬೇಡಿ. ನಾನು ಮಾಡ್ತಾನೆ ಇರ್ತೀನಿ ಕಣ. ಹೋಗಿ ಮಾಡೋಗಿ ಏನು ಮಾಡೋಂಗೈತಿ ತಿಂದು ರಿವ್ಯೂ ಹೇಳ್ಬೇಕಪ್ಪ. ಇನ್ನು ತಿಂದಿಲ್ಲ, ತಡಿ, ಯಾಕೆ ಆಡ್ತಿದ್ಯಾ? ಒಂದು 2 ನಿಮಿಷ ತಡಿ, ನನಗೆ ನಾನು ಟೈಮ್ ಕೊಡ್ಕೊ ಅಂತ ಹೇಳ್ತಿರ್ಲಿಲ್ಲ ಅಲ್ಲಿ ವಿಡಿಯೋದಲ್ಲಿ. ಮನುಷ್ಯ ತನಗೆ ತಾನು ಟೈಮ್ ಕೊಡೋದು ಮರ್ತ್ಬಿಟ್ಟಿದ್ದಾನೆ ಬೇರೆಯವ್ರಿಗೋಸ್ಕರ ಅಂತ ಅಂದ್ಬಿಟ್ಟು. ಅದಕ್ಕೆ ನೀನು ಟೈಮ್ ಕೊಡ್ತಾ ಇದೆಯಾ? ನನಗೆ ನಾನು ಸ್ವಲ್ಪ ಟೈಮ್ ತಗೊಳ್ತೀನಿ. ನನಗೆ ಏನು ಇಷ್ಟ ಅದು ಫಸ್ಟ್ ಮಾರ್ನಿಂಗ್ ಅವರ್ ಒಂದು 2 ನಿಮಿಷ ಮಾಡಬೇಕು. 12 ಅವರ್ ಕತ್ತೆ ಥರ ದುಡಿಯೋದು ಇದಿದೆ ಐತೆ. ಅವ್ರು ಕೊಡೋ ಸ್ಯಾಲ್ರಿಗೆ ಹೋದ್ ನಾವು ನಾಯಿ ಥರ ದುಡಿಯಲ್ವ ಅಲ್ಲಿ. ಸೊ 12 hours ಅಲ್ಲ, 9:45 ಆಗಿದ್ರು 1 ನಿಮಿಷ ಟೈಮ್ ಕೊಟ್ಕೊಂಡು ಕೂತ್ಕೊಂಡು ಹೋಗ್ತೀಯ. ಉಪ್ಪು ಸರಿ ಇದೆಯಾ? ಹಾಯ್, ಗುಡ್ ಮಾರ್ನಿಂಗ್.
ನಿನ್ನೆ ನಾವು ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲೇ ಇಲ್ಲ, ಏನಕ್ಕಂದ್ರೆ ನಾನು ಅಲ್ಲಿಂದ ಬಂದಾಗಲೇ ಒಂದು 5 ಆಯಿತು. ಆಮೇಲೆ ಇನ್ನೊಂದು ಸತಿ ಮಾರ್ಕೆಟ್ಗೆ ಹೋದ್ವಿ. ಸ್ವಲ್ಪ ಸಾಂಬಾರು ಪುಡಿ ಮಾಡೋ ಸಾಮಾನು ತರಬೇಕಿತ್ತು. ಅಲ್ಲಿ ತನ್ನಿ ಎಲ್ಲ ಚೆನ್ನಾಗಿರಲಿಲ್ಲ ಅಂತ ಹಂಗೆ ಬಂದುಬಿಟ್ಟಿದ್ದೆ. ಅದೆಲ್ಲ ತೊಗೊಂಡು ಮನೆಗೆ ಬರೋಷ್ಟೊತ್ತಿಗೆ 7 ಗಂಟೆ ಆಯಿತು. ನಿನ್ನೆ ಅಂತೂ ಬರೀ ಡಿ-ಮಾರ್ಟ್ ಕೆಲಸ, ಲೆನ್ಸ್ ಕಟ್ ಕೆಲಸ ಮತ್ತು ಈ ಅಂಗಡಿ ಕೆಲಸನೇ ಆಗೋಯಿತು. ಅದಕ್ಕೆ ನಾನು ಹಂಗೆ ಬಂದು ಮಳೆ ಬೇರೆ ಬರ್ತಿತ್ತು ಮತ್ತು ನನ್ನದೇನೋ ಬೇರೆ ಕೆಲಸ ಇತ್ತು ಅಂದ್ಬಿಟ್ಟು ಹಂಗೆ ಆಯಿತು. ನಾವು ಮಲಗೋ ಅಷ್ಟೊತ್ತು 12 o'clock ಆಯಿತು. ಅದಕ್ಕೆ ವೀಡಿಯೋ ಕಂಟಿನ್ಯೂ ಮಾಡಲೇ ಇಲ್ಲ. ಇವಾಗ ಬೆಳಗ್ಗೆಯಿಂದ ಎದ್ದು ವೀಡಿಯೋ ಕಂಟಿನ್ಯೂ ಮಾಡ್ತಿದ್ದೀವಿ. ಇವರಪ್ಪ ಬೆಳಗ್ಗೆ ಎದ್ದು ಸ್ವಲ್ಪ ಅದೇ ಎಲ್ಲ ಮೇಲಿರೋದು ಹುಡ್ಕೊಟ್ಟು ಹೋಗಿದ್ದಾರೆ. ರೂಮ್ದೆಲ್ಲ ಫ್ಯಾನ್ ಎಲ್ಲ ಕ್ಲೀನ್ ಮಾಡಿಕೊಟ್ಟು ಇನ್ನು ಏನಿದ್ರಿ ಹಾಲಿಂದ ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ನನ್ನ ಮಗ ಮಲಗಿಸಿ ನಾವು ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಆಮೇಲೆ ಎಲ್ಲ ಇವತ್ತು ಕ್ಲೀನಿಂಗ್ ಎಲ್ಲ ಆದರೆ ದೊಡ್ಡ ಕೆಲಸನೇ ಮುಗಿಯುತ್ತೆ ಮನೆಯದು. ಮನೆ ಅಂತೂ ನೋಡಿಬಿಟ್ರೆ ತಲೆ ಕೆಟ್ಟೋಗೋ ಥರ ಆಗುತ್ತೆ, ಅಷ್ಟು ಎಲ್ಲ ಅಂಡ್ಬಿಟ್ಟಿದ್ದೀವಿ. ಇನ್ನು ಸಾಂಬಾರು ಪುಡಿಗೆ ಸಾಮಾನು ತಂದಿರೋದು ಒಣಗಾಕಕ್ಕೆ ಹೋಗಿದ್ದಾರೆ ನಮ್ಮಮ್ಮ. ಬಿಸಿಲು ಬೇರೆ ಇಲ್ಲ, ಅದೊಂದು ಚಿಂತೆ. ಸಾಂಬಾರು ಪೌಡರ್ ಬೇರೆ ಎಲ್ಲ ಖಾಲಿಯಾಗಿದೆ, ಅದಕ್ಕೆ ಎಲ್ಲ ಇವಾಗಲೇ ಮಾಡಿಸ್ಕೊಳ್ಳೋಣ ಅಂದ್ಕೊಂಡಿದ್ದೀವಿ. ನೋಡಬೇಕು, ಬಿಸಿಲು ಬರಲಿ ಅಂತ ದೇವ್ರನ್ನ ಬೇಡ್ಕೊಬೇಕು ಅನ್ನೋ ಥರ ಆಗ್ಬಿಟ್ಟಿದೆ. ಈ ನನ್ನ ಮಗಗೆ ನಿದ್ದೆ ಬಂದೈತೆ, ಬಟ್ ಮಲ್ಕೊಳ್ಳೋಣ. ನಿದ್ದೆ ಮಾಡ್ಸೋಕ್ಕೆ ನಾನು ಒಂದು 3/4 ಗಂಟೆ ಕಷ್ಟಪಡಬೇಕು, ಅವಾಗ ಮಲಿಕತಾನೆ. ಅದು ಅರ್ಧ ಗಂಟೆ ಅಷ್ಟು ಮಲ್ಕತಾನೆ. ಇವರೆಲ್ಲ ಹೋದ್ಮೇಲೆ ಸರಿ ಅಂತ ಅಮ್ಮಂಗೆ ಫಸ್ಟ್ ಸಾಂಬಾರ್ದು ಪೌಡರ್ ಮಾಡೋದಕ್ಕೆ ಏನು ಧನ್ಯ ಅದೆಲ್ಲ ಬೇಕಲ್ಲ, ಅದೆಲ್ಲ ಒಣಗಾಕಿಂತ ನಮ್ಮ ಅತ್ತೆಯವ್ರು ಹೇಳಿದರು. ಆ್ಯಕ್ಚುಲಿ ನಾವೇನು ಇಲ್ಲಿ ಮಾಡ್ತಿಲ್ಲ, ನಮ್ಮ ಮಾಮರ ಮನೆಗೆ ತೊಗೊಂಡೋಗಿ ಅಲ್ಲಿ ಮಾಡಿಸ್ತಿರೋದು. ಏನಕ್ಕಂದರೆ ನನಗೆ ಇಲ್ಲೆಲ್ಲ ಅದೆಲ್ಲ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಅಂತ. ಇದು ಸಾಂಬಾರು ಪೌಡರ್ ನಾನು ನಮ್ಮಮ್ಮ ಇಬ್ಬರು ಅರ್ಧ ಅಮೌಂಟ್ ಹಾಕ್ಬಿಟ್ಟು ಇಬ್ರಿಗೂ 2 ಮನೆಗೂ ಸೇರಿನೇ ಮಾಡಿಸ್ಕೊತಾ ಇದ್ದೀವಿ. ಸೊ ಅಲ್ಲಿ ಹೋಗೋಕ್ಕಿಂತ ಮುಂಚೆ ಮನೆ ಕ್ಲೀನ್ ಮಾಡ್ತಾಯಿದ್ವಿ. ನನ್ನ ಮಗ ಇವಾಗ ಎದ್ದಿದ್ದಾನೆ. ಸೊ ಮೇಲೆ ಕರ್ಕೊಂಡ್ಬಂದೆ ನಮ್ಮಮ್ಮ ತೊಳೆಯೋದನ್ನ ತೋರಿಸೋದಕ್ಕೆ. ಯಾಕಂದರೆ ನಮ್ಮಮ್ಮ ಕೈಲಿ ಇವನ್ನ ಕೊಟ್ಬಿಟ್ಟು ನಾನು ಬೇರೆ ಕೆಲಸ ಮಾಡೋಣ ಅಂತ. ಇವನು ಇವಾಗ ಎದ್ದಿದ್ದಾನ, ಇನ್ನು ಮಲಗಲ್ಲ, ಇನ್ನು ಕೆಲಸ ಮಾಡೋಕ್ಕೂ ಬಿಡಲ್ಲ. ಅಲ್ಲೇನ ಬಂಗೋರಿ ಚಿನ್ನಮ್ಮ. ಹಾಯ್, ಇವಾಗೆಲ್ಲ ಅಲ್ಲಿ ಮೇಲೆ ತೊಳೆದು ಬಂದೆ. ಸಿಕ್ಕಾಬಡೆ ಬಿಸಿಲಿದೆ ಇಲ್ಲಂತೂ. ಮೇ ಬಿ ಇವತ್ತು ಮಳೆ ಬರುತ್ತೆ ಏನೋ, ಅದಕ್ಕೆ ಸಿಕ್ಕಾಬಡೆ ಬಿಸಿಲಿದೆ. ನಿನ್ನೆ ರಾತ್ರಿನೂ ನಿನ್ನೆ ಜೋರಾಗಿ ಬಂತಲ್ವ ಮಳೆ, ಅಥವಾ ಸುಮಾರಾಗಲ್ವಾ? ಇವತ್ತು ಬರ್ಬೋದು ಅನಿಸುತ್ತೆ. ಆದರೂ ಏನೋ ಬೇಸಿಗೆನೋ ಮಳೆಗಾಲನೋ ಒಂದು ಗೊತ್ತಾಗ್ತಿಲ್ಲ, ಅಷ್ಟು ಬಿಸಿಲಿದೆ. ಟೈಮ್ ಬಂದು 1:15 ಆಗಿದೆ. ಇವಾಗ ನಂಗೊಂದು ಕ್ಲಾಸ್ ಇದೆ, ಕ್ಲಾಸೆಲ್ಲ ಅಟೆಂಡ್ ಮಾಡಿ ಅದೊಂದು 3:30ವರೆಗೂ ಇರುತ್ತೆ. ಅದು ಮುಗಿಸ್ಕೊಂಡು ಇನ್ನು ನಾವು ಒಣಗಿಕ್ಕಿದ್ದೀವಲ್ಲ ಅದನ್ನ ತೊಗೊಂಬಂದು ನಮ್ಮಮ್ಮ, ನಾನು ಕ್ಲಾಸ್ ಅಟೆಂಡ್ ಮಾಡ್ಬೇಕಾದ್ರೆ ನಮ್ಮಮ್ಮ ತೊಗೊಂಬಂದು ಅವ್ರನ್ನ ತೊಳಿತಾರೆ. ಅಲ್ಲ ತೊಳೆಯೋದಲ್ಲ, ಒರೆಸೆಲ್ಲ ರೆಡಿ ಮಾಡಿ ಇಡ್ತಾರೆ. ಇವನೇನಾದರೂ ಫ್ರೀ ಬಿಟ್ಟರೆ ನಮ್ಮಮ್ಮಂಗೆ. ಅದಾದಮೇಲೆ ನಾನು ಅದಕ್ಕೆಲ್ಲ ತುಂಬಿ ಎಲ್ಲ ಎತ್ತಬೇಕು. ಟೈಮ್ ಹೆಂಗೆ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ. 1 ನಿಮಿಷನೂ ಕೂತ್ಕೊಂಡಿರಲ್ಲ, ಆದ್ರೂ ಟೈಮ್ ಪಡ ಓಡ್ತಾ ಇರುತ್ತೆ. ಅದ್ರ ಜೊತೆಗೆ ಮಧ್ಯ ವಾಷಿಂಗ್ ಮಿಷಿನ್ಗೆ ಸ್ವಲ್ಪ ಅದಕ್ಕೂ ಫ್ರೀ ಕೊಡಬೇಕಲ್ಲ, ಇಲ್ಲಾಂದರೆ ಮೋಟ್ರ್ ಹಾಳಾಗೋಗುತ್ತೆ. ಹಂಗೆ ಮಿಡಲಲ್ಲಿ ಫ್ರೀ ಕೊಟ್ಟು ಅದಕ್ಕೆ ಏನಪ್ಪ ಅದೇ ಬೆಡ್ಶೀಟೆಲ್ಲ ಹಾಕ್ತಾಯಿದ್ದೀವಿ ಒಗೆಯೋಕ್ಕೆ. ಒಟ್ಟು 1 ರೌಂಡ್ ಎಲ್ಲ ಮನೆ ಕ್ಲೀನ್ ಆಗಿಬಿಟ್ರೆ ನೆಮ್ಮದಿ. ಇಲ್ಲಾಂದರೆ ಒಂದು ಕ್ಲೀನ್ ಮಾಡಿ ಇನ್ನೊಂದು ಕ್ಲೀನ್ ಮಾಡಿದ್ರೆ ಅದೇನೋ ಚೆನ್ನಾಗೇ ಅನಿಸಲ್ಲ. ಪ್ರತಿಯೊಂದು ಕ್ಲೀನ್ ಆಗಿಬಿಡ್ಬೇಕು, ಮನೆ ಆಗಲಿ. ಇನ್ನೂ ಇಲ್ಲಿದೆಯಲ್ಲ ಈ ನಿಮಿಷ ತೋರಿಸ್ತೀನಿ. ಈ ಫ್ಲವರ್ಸು ಮತ್ತು ಇನ್ನೂ ಆ ಟಿ ವಿ ಹತ್ರ ಎಲ್ಲ ಇದೆ, ಅದು ಎಲ್ಲ ಕ್ಲೀನ್ ಮಾಡಬೇಕು. ಫಸ್ಟ್ ಈ ಕಿಚನ್ ಒಂದು ಕ್ಲೀನ್ ಆಗಿಬಿಟ್ರೆ ನನಗೆ ಎಲ್ಲ ಕ್ಲೀನ್ ಆದಂಗೆ. ಮನೇಲಿ ನನಗೆ ಅಲ್ಲ, ಯಾರಿಗೇ ಆಗಲಿ ಅಡುಗೆ ಮನೆ ಕ್ಲೀನ್ ಆದರೆ ಇಡೀ ಮನೆ ಕ್ಲೀನ್ ಆದಂಗೆ. ಏನಂತೀಯಮ್ಮ? ನಮ್ಮ ಮನೇಲೂ ಅಷ್ಟೇ. ನಾವು ರೂಮು ಆಚೆ ರೂಮ್ ಕ್ಲೀನ್ ಮಾಡೋದಕ್ಕೆ ಬೇಜಾರಾಗ್ತಿರ್ಲಿಲ್ಲ ನನಗೆ. ಅಡುಗೆ ಮನೆ ಕ್ಲೀನ್ ಮಾಡಬೇಕಂದ್ರೆ ನಂಗೆ ತಲೆನೇ ಕೆಟ್ಟೋಗ್ಬಿಡೋದು. ಆ ಸ್ಟೀಲ್ ಡಬ್ಬಿಗಳೆಲ್ಲ ತೊಳಿಬೇಕು ಅಂದಾಗ ಯಾಕೆ ಇಷ್ಟೊಂದು ಸ್ಟೀಲ್ ಡಬ್ಬಿ ಇಟ್ಕೊಂಡಿದ್ದಾರೆ ಅನ್ನೋ ಥರ ಅನ್ನಿಸ್ತಿತ್ತು. ನಾನು ಈ ಪ್ಲಾಸ್ಟಿಕ್ ಇಟ್ಕೊಂಡಿದ್ದೀನಿ, ಚೇಂಜ್ ಮಾಡೋಣ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ಮೊನ್ನೆ ಚಿಕ್ಕಪೇಟೆಗೆ ಹೋಗಿದ್ನಲ್ಲ, ರಿಟರ್ನ್ ಗಿಫ್ಟ್ಸ್ ತರೋದಿನೇ ತೊಗೊಂಬರೋಣ ಅಂದ್ಕೊಂಡೆ. ಬಟ್ ನಾವು ರಿಟರ್ನ್ ಗಿಫ್ಟ್ ಸ್ವಲ್ಪ ಜಾಸ್ತಿನೇ ತಂದಿದ್ದೀನಿ. ಯಾಕೆಂದರೆ ಎಷ್ಟು ಜನ ಬರ್ತಾರೆ ಅಂತ ಏನು ಅಂದಾಜೆಲ್ಲ ಅಷ್ಟೊಂದು ಗೊತ್ತಾಗಿಲ್ಲ. ನಾನು ಜಾಸ್ತಿನೇ ತಂದಿದ್ದೀನಿ. ಅವ್ರಿಗೆ ಕೇಳಿದೆ ನಾನು, ಮಿಕ್ಕಿದ್ರೆ ವಾಪಸ್ ಕೊಟ್ಟರೆ ದುಡ್ಡು ಕೊಡ್ತೀರಾ ಅಂತ. ಅವ್ರಂದರು ದುಡ್ಡು ಕೊಡೋದಿಲ್ಲ ಅಂತ ಅಂದರು. ಅದಕ್ಕೆ ಸರಿ ಅವ್ರೇನಂದರು ವಾಪಸ್ ಕೊಟ್ಟು ಬೇರೆ ಏನಾದರೂ ತೊಗೋಬೋದು ಅಂತ ಹೇಳಿದ್ರು. ಅದಕ್ಕೆ ನಾನು ತರಲಿಲ್ಲ, ಬಿಡು ಇವಾಗೆಲ್ಲ ತೊಳೆದು ಇಟ್ಕೊಂಡಿದ್ದೀನ, ಅದನ್ನೇನು ತೊಗೊಂಬಂದ್ಬಿಟ್ಟು ಒಂದು ಸತಿ ನೀರಾಗಿ ಕಳಡಿಸಿ ಎಲ್ಲ ಒರೆಸಿ ಅದಕ್ಕೆ ಹಾಕ್ಬೋದು ಅಂದ್ಬಿಟ್ಟು ಈ ರಿಟರ್ನ್ ಗಿಫ್ಟ್ ಏನು ಬೇಕಮ್ಮ ಹುಡುಕ್ತಿದ್ಯಾ ರಿಮೋಟಾ? ಜಾಸ್ತಿ ಮಿಕ್ಕಿದ್ರೆ
ವಾಪಸ್ ಕೊಟ್ಬಿಟ್ಟು ಅವಾಗ ತರೋಣ ಅಂತ ಸುಮ್ಮನೆ ಇದ್ದೀನಿ. ಅಕಸ್ಮಾತ್ ಮಿಕ್ಕಿಲ್ಲ ಅಂದರೆ ಪರವಾಗಿಲ್ಲ, ಆಮೇಲೆ ನೆಕ್ಸ್ಟು ಆಗಸ್ಟಲ್ಲ ನೆಕ್ಸ್ಟ್ ಮಂತ್ ಹೋಗ್ಬೋದು ಮನೆಗೆ. ಹೋದಾಗ ತಿರ್ಗಾ ಚಿಕ್ಕಪೇಟೆಗೆ ಹೋಗಿ ತೊಗೊಂಬರ್ಬೇಕು. ಅಡುಗೆ ಮನೆಗೆಲ್ಲ ಒಂದು ಸತಿ ಹೊಸ ತೊಗೊಬರ್ಬೇಕು ಅಂದ್ಕೊಂಡಿದ್ದೀನಿ. ಇವಾಗಿರೋವೆಲ್ಲ ಚೇತನ್ ಬಾಗಲಕೋಟಲ್ಲಿ ಇದ್ದಾಗ ತಗೊಂಡಿರೋದು ಒಂದು ಸೆಟ್ಟು, ಇನ್ನೊಂದು ಸೆಟ್ಟು ನಾನು ಡೆಲ್ಲಿಲಿ ಇದ್ದಾಗ ತೊಗೊಂಡಿದ್ದು. ನಮ್ಮ ಮನೆಯಲ್ಲಿ ಇವಾಗ ಏನಿದೆಯಲ್ಲ ಎಲ್ಲ ಪಾತ್ರೆಗಳು ಹಂಗೇನೆ. ನಾನು ಎಲ್ಲ 2 ಸೆಟ್ಟು. ಒಂದು ಚೇತನ್ ಅವ್ನು ಬ್ಯಾಚುಲರ್ ಆಗಿ ಬ್ಯಾಚುಲರ್ ನನಗೆ ಯಾಕೋ ನಾಲ್ಗೆನೆ ತೊಂದಲಿಸ್ತಿದ್ದೀನಿ. ಬ್ಯಾಚುಲರ್ ಆಗಿದ್ದಾಗ ಅವ್ನು ಸ್ವಲ್ಪ ತೊಗೊಂಡಿದ್ದ. ಆಮೇಲೆ ನಾನು ಸ್ವಲ್ಪ ಡೆಲ್ಲಿಲಿದ್ದಾಗ ನಾನು ಸ್ವಲ್ಪ ತೊಗೊಂಡಿದ್ದೆ. ಆಮೇಲೆ ಬೆಂಗಳೂರಲ್ಲಿ ಕೂಡ ನಾಗರಬಾವಿಲಿ ಒಂದು ಸ್ವಲ್ಪ ಮನೆ ಮಾಡ್ಕೊಂಡಿದ್ದೆ. ಬಟ್ ಬೆಂಗಳೂರಲ್ಲಿ ಇದ್ದಾಗೇನು ನಾನು ತೊಗೊಂಡಿಲ್ಲ, ಡೆಲ್ಲಿಲಿದ್ದಾಗಲೇ ಜಾಸ್ತಿ ತೊಗೊಂಡಿದ್ದು. ಅದೆಲ್ಲ ಇಬ್ಬರದು, ಅವನು ಬ್ಯಾಚುಲರ್ ಆಗಿದ್ದಾಗ ಮತ್ತು ನಾನಿದ್ದಾಗ ಇಬ್ಬರು ಸಿಂಗಲ್ ಆಗಿದ್ದಾಗ ಇಟ್ಕೊಂಡಿರೋದನ್ನ ಇವಾಗ ಇಬ್ಬರದು ಜಾಯಿನ್ ಮಾಡಿದ್ದೀವಿ ಅಷ್ಟೇ. ಪಾತ್ರೆ ನಾನು ಜಾಸ್ತಿನೇ ಇಟ್ಕೊಂಡಿಲ್ಲ. ಆಮೇಲೆ ಮದುವೆ ಆಗಿ ಬಂದಮೇಲೆ ಇಲ್ಲಿ ಮನೆ ಮಾಡಿದ್ಮೇಲೆ ನಮ್ಮ ಮನೆಯಿಂದ ಸ್ವಲ್ಪ ತಂದಿದ್ದೆ. ಆಮೇಲೆ ತಿರ್ಗಾ ಮದುವೆ ಆದಮೇಲೆ ಮದುವೆಗೆ ನಮ್ಮ ಮನೇಲೆಲ್ಲ ಪೇಂಟ್ ಮಾಡಿ ಎಲ್ಲ ಕ್ಲೀನ್ ಮಾಡೋಕ್ಕೆ ಎತ್ತಾಗ ಅದ್ರಲ್ಲಿ ನಮ್ಮಮ್ಮ ಸ್ವಲ್ಪ ಅರ್ಧ ಡಿವೈಡ್ ಮಾಡಿದ್ರು. ಇದು ಬೇಡ ನೀನು ತೊಗೊಂಡೋಗು ಅಂತ. ನಾನು ಆವಾಗಲೂ ಅಷ್ಟೇ ನನಗೇನು ಬೇಕೋ ಅಷ್ಟೇ ನಾನು ತೊಗೊಂಬಂದಿರೋದು, ಜಾಸ್ತಿ ತೊಗೊಂಬಂದಿಲ್ಲ. ಏನಕ್ಕಂದ್ರೆ ನನಗೂ ಪಾತ್ರೆಗೆ ಹೋಗಿ ಬರಲ್ಲ ಅಂತ. ನೀ ಟ್ರಾನ್ಸ್ಫರ್ ಆಗೋ ಟೈಮಲ್ಲಿ ಇಲ್ಲಿಂದ ಎತ್ಕೊಂಡು ಅಲ್ಲಿಗೆ ಹೋಗ್ಬೇಕು, ಅಲ್ಲಿಂದ ಎತ್ಕೊಂಡು ಇನ್ನೊಂದು ಕಡೆ ಹೋಗಬೇಕು, ಸಾಕು ಬೇಡ ನನಗೆ ಸಾಕು, ನಂಗೆ ಎಷ್ಟು ಬೇಕೋ ಅಷ್ಟು ಅಂತ ತಂದೆ. ಆದರೆ ಓಸತಿ ವರಮಹಾಲಕ್ಷ್ಮಿ ಇಲ್ಲಿ ಅಡುಗೆ ಮಾಡಿದಾಗ ಪಾತ್ರೆನೇ ಸಾಕಾಗಿಲ್ಲ. ಆಮೇಲೆ ತಿರ್ಗಾ ನಮ್ಮ ಮಾಮ ಅವ್ರ ಮನೇಲಿ ತಿರ್ಗಾ ಅವರು ನನ್ನನ್ನು ನಾದಿನಿ ಮಗಳು ಅಂತ ಅಂದ್ಕೊಂಡೇ ಇಲ್ಲ, ಎಲ್ಲ ಮಗಳು ಥರನೇ ಅಂದ್ಕೊಂಡಿರೋದು. ಸೊ ತಿರ್ಗಾ ನಮ್ಮ ಮಾಮವ್ರ ಮನೆಯಲ್ಲಿ ಅವರೊಂದು ಅರ್ಧ ಸಾಮಾನು ಕೊಟ್ಟರು. ಸೊ ಹಿಂಗೆ ನಮ್ಮ ಅಮ್ಮನ ಮನೇಲಿ ಅರ್ಧ ಇದ್ದಿದ್ದನ್ನು ನಮ್ಮ ಮಾಮವ್ರ ಮನೇಲಿ ಅರ್ಧ ಇರೋದು, ಮತ್ತು ನನ್ನ ಹತ್ರ ಏನಿತ್ತು ಮತ್ತು ಚೇತನ್ ಹತ್ರ ಇತ್ತು, ಇದೆಲ್ಲ ಸೇರಿ ಸ್ವಲ್ಪ ಪಾತ್ರೆ ಮಾಡ್ಕೊಂಡಿದ್ದೀನಿ ಸಾಕು ಅಂತ. ಇನ್ನು ಚೇತನ್ ಮನೇಲಿ ಜಾಸ್ತಿ ಇಸ್ಕೊಂಡು ಬಂದಿಲ್ಲ. ಅವ್ರು ಕೊಟ್ಟಿದ್ದೆ 1-2 ದಬ್ರೆ ಮತ್ತು 1-2 ಸ್ಟೀಲ್ ಡಬ್ಬಿ ಕೊಟ್ಟಿದ್ದಾರೆ ಅಷ್ಟೇ, ಇನ್ನೇನು ತೊಗೊಂಬಂದಿಲ್ಲ. ಸೊ ಎಲ್ಲರದ್ದು ಸೇರಿ ಇಷ್ಟು ಪಾತ್ರೆ ಆಗಿದ್ದಾವೆ, ಇಷ್ಟೇ ಸಾಕು ಅಂತ. ನಮ್ಮಮ್ಮ ಇನ್ನೂ ಅದು ತೊಗೊಂಡೋಗು ಅಂತ ಹೇಳ್ತಾರೆ. ನನಗೆ ಬೇಡ ನಮ್ಮ ಮನೇಲಿ ಜಾಗ ಇಲ್ಲ ಅಂತ ಹೇಳ್ಕೊಂಡು ಬರ್ತೀನಿ. ಸಾಕು ಇಷ್ಟೇ ನನಗೆ. ನನ್ನ ಮಗ ನೋಡ್ರಿ, ಬೇಡ ನನ್ನ ಮಗನ ತೋರಿಸಲ್ಲ, ಅವನು ಚಡ್ಡಿನೇ ಹಾಕ್ಕೊಂಡಿಲ್ಲ ಹಂಗೆ ಓಡಾಡ್ತವನೇ. ನಾನು ಏನಂದರೆ ಪೂಜೆ ತೊಳೆದು ಎಲ್ಲ ಮಾಡೋದು ಅಮಾವಾಸ್ಯೆ ಮತ್ತು ಪೌರ್ಣಮಿಗೆ. ಆ ಟೈಮಲ್ಲಿ ನಾನು ಮನೆ ಎಲ್ಲ ಕ್ಲೀನ್ ಮಾಡ್ಕೊಳ್ತೀನಿ, ಎಕ್ಸೆಪ್ಟ್ ಈ ಥರ ಕಿಚನಲ್ಲಿ ಏನು ಶೆಲ್ಫ್ ಇದೆಯಲ್ಲ ಅದು, ಮತ್ತು ಹಾಲಲ್ಲಿ ಈ TV ಸ್ಟ್ಯಾಂಡ್ ಥರದ್ದು ಪೂರ್ತಿ ಏನಿದೆಯಲ್ಲ ಇದು, ಕಿಟಕಿ ಬಾಗಿಲು ಎಲ್ಲ ಒರೆಸ್ಕೋತೀನಿ. ಆದರೂ ಇಷ್ಟು ಧೂಳಿರುತ್ತೆ, ಇಷ್ಟು ಕೆಲಸ ಇದ್ದೇ ಇರುತ್ತೆ. ಒಂದು ವಾರ ಏನಾದರೂ ಬಿಟ್ಟರೆ ಸಾಕು ಅಷ್ಟೇ ಧೂಳು ತುಂಬ್ಕೊಂಬಿಡುತ್ತೆ. ಎಷ್ಟೇ ಕ್ಲೀನ್ ಮಾಡಿದ್ರೂ ಹೆಣ್ಮಕ್ಳಿಗಂತೂ ಕೆಲಸ ಇದ್ದೇ ಇರುತ್ತೆ. ಅವ್ರ ಕೆಲಸ ಬೆಳಗಿಂದ ರಾತ್ರಿವರೆಗೂ ಮಾಡಿದ್ರೂ ಮುಗಿಯೋದೇ ಇಲ್ಲ. ಮನೇಲಿ ಇದು ಏನು ಮಾಡ್ತೀರಾ ಅನ್ನೋರಿಗೆ ನಾವೇನು ಮಾಡ್ತೀವಿ ಅನ್ನೋದಕ್ಕೆ ಈ ವಿಡಿಯೋನೇ ಸಾಕ್ಷಿ. 8:30 ಆಗಿದೆ. ನಿನಗೆ ಹೇಳ್ತಿಲ್ಲ, ವೀಡಿಯೋಗೆ ಹೇಳ್ತಾ ಇದ್ದೀನಿ. ಇನ್ನು ಇಷ್ಟು ಉಳಿದಿದೆ. ನಮ್ಮಮ್ಮ ಇಷ್ಟು ಒರೆಸೋರೆ, ಇನ್ನೂ ಯಾವುದೇ ಈ ಕಡೆ ಎಲ್ಲ ಒರೆಸ್ತೇನಮ್ಮ, ಈ ಕಡೆದ ಇನ್ನು ಇದು ಈ ಕಡೆದು ಡಸ್ಟ್ಬಿನ್ ಹತ್ರ. ಅದಾದ್ಮೇಲೆ ಇಷ್ಟಾದರೆ ಸ್ಟವ್ ಕ್ಲೀನ್ ಆಗಬೇಕಿನ್ನು. ಅಡುಗೆ ಆದಮೇಲೆ ಚೇತನ್ ಬಂದಿದ್ದಾರೆ. ಅವ್ರದ್ದು ಇವತ್ತು ಡ್ಯೂಟಿ ಏನೋ ಅಡುಗೆ ಕೆಲಸ ಇವತ್ತು ಚಪಾತಿ ಮಾಡ್ತಾ ಇದ್ದೀನಿ. ಬೀಟ್ರೋಟ್ ಪಲ್ಯ ಚಪಾತಿ ಅಷ್ಟೇ ನಮ್ಮ ಕೆಲಸ ಇವತ್ತು. ಸ್ವಲ್ಪ ಬೇಗ ಏನು ಬಂದಿಲ್ಲ, ತೀರಾ ಬೇಗ ಬಂದಿಲ್ಲ, ತೀರಾ ಲೇಟಾಗೂ ಬಂದಿಲ್ಲ, ಕರೆಕ್ಟ್ ಟೈಮಿಗೆ ಬಂದಿದ್ದೀವಿ. ಇವತ್ತು ಮನೆ ಕ್ಲೀನಿಂಗ್ ಅಂತ ಗೊತ್ತಾಗಿದ್ದರಿಂದ ಒಂದು 7-7:30 ಬಂದ್ಬಿಟ್ಟು ಮನೆ ಕೆಲಸ ಮಾಡ್ತಾ ಇದ್ವಿ. ನಮ್ಮ ಗುಂಡಣ್ಣನ ಬೇರೆ ನೋಡ್ಕೋಬೇಕಲ್ಲ. ನೋಡ್ರಿ ಇಲ್ಲಿ ಗುಂಡಣ್ಣ ಅದಕ್ಕೆ ಹೆಂಗೆ ಕಾಣ್ತಾ ಇದ್ದಾನೆ. ಮನೆ ಕೆಲಸ ಹೆಂಗೆ ಅಂದರೆ ಮುಗಿಯೋದೇ ಇಲ್ಲ. ಯಪ್ಪ ಸಾಕಾಯ್ತು. ಡಬ್ಬಿಗೆ ಕೂರಿಸಿದ್ದೆ ಬೀದೋಗ್ಬಿಟ್ಟಿದ್ದೆ ಇವತ್ತು. ನಾನು ಹುಚ್ಚಿ ಥರ ಇದ್ದೀನಿ. ನಾನು ಇವಾಗ ಸ್ನಾನಕ್ಕೆ ಹೋಗೋಣ ಅಂತ ಹೋಗ್ತಿದ್ದೀನಿ. ಯಾಕೋ ಸಿಕ್ಕಾಬಿಟ್ಟೆ ಸುಸ್ತಾಗಿ ಅನಿಸ್ತಿದೆ ಮತ್ತು ಸಾಕಾಯಿತು ಅನ್ನಿಸ್ತಿದೆ. ಅದಕ್ಕೆ ಸ್ನಾನಕ್ಕೆ ಹೋಗೋಣ ಅಂದ್ಕೊಂಡಿದ್ದೀನಿ. ಸ್ನಾನ ಮಾಡ್ಕೊಂಡು ಬಂದು ತೋರಿಸ್ತೀನಿ ಡಿಮಾರ್ಟಿಂದ ಏನೇನು ತಂದ್ವಿ ಅಂತ. ಇಗ್ನೋರ್ ಮಾಡಿಬಿಡಿ, ಮನೆ ಅಂತೂ ಮೆಸ್ಸಿಯಾಗಿದೆ. ಅಂದರೆ ಓಕೆ ಇವಾಗ ಕಿಚನ್ ಆದರೆ ನಾಳೆ ಹಾಲಿಂದೆಲ್ಲ ಕ್ಲೀನ್ ಮಾಡ್ಕೊಂಡು, ನಾಳೆ ಆಗೋಲ್ಲ, ನಾಡಿದ್ದು ಮಾಡಬೇಕು. ನಾಳೆ ಊರಿಗೆ ಹೋಗ್ಬೇಕಾ ಸಾಂಬಾರು ಪೌಡರೆಲ್ಲ ಮಾಡಿಸ್ಕೊಂಡು ಬರೋದಕ್ಕೆ. ಆಮೇಲೆ ಅಲ್ಲಿಂದ ಬಂದು ತಿರ್ಗಾ ಹಾಲ್ದೊಂದಿದೆ, ಇದೊಂದು ಕ್ಲೀನ್ ಮಾಡಿಬಿಟ್ರೆ ಹಾಲು ಮತ್ತು ರೂಮು ಮುಗ್ದೋಗುತ್ತೆ.
ಸ್ವಲ್ಪ ಬೆಡ್ಶೀಟ್ ಎಲ್ಲ ಇವತ್ತೇ ಒಗ್ದಿದ್ದೀವಿ, ಇನ್ನೊಂದು ಸ್ವಲ್ಪ ಉಳ್ಕೊಂಡಿದೆ, ಅದು ಹೋಗಿದ್ರೆ ಮುಗ್ದೋಗುತ್ತೆ. ಸ್ನಾನ ಆಯಿತು, ಪಾಪು ಮಲಗಿಸಿ ಇಬ್ಬರು ಕಷ್ಟ ಬಿದ್ದು ಪಾಪು ಮಲಗಿಸಿದ್ದೀವಿ. ಇವಾಗ ಊಟ ಮಾಡೋಕ್ಕೆ ಬಂದಿದ್ದೀನಿ. ಊಟ ಚಪಾತಿ ಮತ್ತು ಬೀಟ್ರೋಟ್ ಪಲ್ಯ, ಅದು ಚೇತನವ್ರು ಮಾಡಿರೋದು. ನಾನು ಈ ಹಾಲ್ಟಲ್ಲಿ ಲೇಟ್ ಆಗಿಬಿಟ್ಟಿದೆ, ಆಲ್ರೆಡಿ ಲೇಟಾಗಿದೆ. ಪಾಪು ಮಲಗಿಸಿದ್ದೀನಿ, ಅದಕ್ಕೆ ಮೆತ್ತಗೆ ಮಾತಾಡ್ತಿದ್ದೀನಿ. ಸೊ ಕೇಳಿಸುತ್ತೆ ಅಂದ್ಕೊಂಡಿದ್ದೀನಿ, ಮೈಕ್ ಕೂಡ ಯೂಸ್ ಮಾಡ್ತಿರೋದ್ರಿಂದ. ನಾನು ಇದನ್ನ ಇವಾಗಲೂ ತೋರ್ಸೋಕ್ಕಾಗ್ತಿಲ್ಲ, ನಾಳೆ ತೋರಿಸೋಣ ಅಂದರೆ ಇನ್ನು ಆಗೋದೇ ಇಲ್ಲ. ಆಮೇಲೆ ಇದ್ರಲ್ಲಿ ಸ್ವಲ್ಪ ಸಾಮಾನು ಬೇರೆ ನಾಳೆ ತಗೊಂಡು ಹೋಗಬೇಕು, ಅಲ್ಲಿ ಪುಡಿ ಮಾಡಿಸೋದಕ್ಕೆಲ್ಲ, ಸಾಂಬಾರು ಪೌಡರ್ ಮಾಡಿಸೋದಕ್ಕೆ. ಸೊ ಇವಾಗಲೇ ಎಲ್ಲ ತೋರಿಸ್ಬಿಡೋಣ. ಆಮೇಲೆ ಬೆಳಗ್ಗೆ ಇವ್ರು ಹೋಗೋ ಅಷ್ಟರಲ್ಲೇ 10 ಆಗಿಬಿಡುತ್ತೆ. ಆ 10 ಒಂದು ಸೆಕೆಂಡ್ ಟೈಮ್ ಸಿಗೋಲ್ಲ. ಬೆಳಗ್ಗೆ ಹೊತ್ತು ಟಿಫನ್ ಮಾಡು, ಅಡುಗೆ ಮಾಡಿ, ಇದರಲ್ಲೇ ಟೈಮ್ ಆಗೋಗುತ್ತೆ. ಸೊ ನಾವು ಏನು ತೊಗೊಂಡು ಬಂದ್ವಿ ಡಿ-ಮಾರ್ಟಿಂದ, ಅಂದರೆ ರೇಷನ್ನೇ ತೊಗೊಂಡು ಬಂದಿರೋದು, ಬೇರೆ ಏನೂ ತೊಗೊಂಡು ಬಂದಿಲ್ಲ. ಸೊ ಏನೇನು ತೊಗೊಂಬಂದ್ವಿ ಅಂತ ತೋರಿಸ್ತೀನಿ. ಮೇಯ್ನಾಗಿ ತಂದಿದ್ದು ಮನೆಗೆ ಮತ್ತು ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಮಾಡೋದು ದಿನ ಏನೇನು ಬೇಕು ಅಂತ ಇದೆಯಲ್ಲ, ಅದಕ್ಕೂ ಸೇರಿಸಿ ತೊಗೊಂಬಂದಿದ್ದೀವಿ ಅಷ್ಟೇ. ನಾವು ನಮ್ಮದು ನಾಮಕರಣಕ್ಕೆಲ್ಲ ಅದು ಕ್ಯಾಟ್ರಿಂಗ್ ಕೊಟ್ಬಿಟ್ಟಿದ್ದೀವಿ, ಅದೇನು ಪ್ರಾಬ್ಲಮ್ ಇಲ್ಲ. ಇದೇ ಫಸ್ಟ್ ಸಿಕ್ಕಿದೆ, ಇದನ್ನೇ ಪೂಜೆ ಐಟಮಿಂದನೇ ಸ್ಟಾರ್ಟ್ ಮಾಡ್ತೀನಿ. ಇದು ಪೂಜೆಗೆ ಎಲ್ಲ ಸತ್ಯನಾರಾಯಣ ಸ್ವಾಮಿ ದಿನ ಬೇಕು, ಇಲ್ಲೂ ಮತ್ತು ಅಲ್ಲೂ ಚೌಟ್ರಿಲೂ ಕೇಳ್ತಾರೆ ಅಂದ್ಕೊಂಡು, ಫಂಕ್ಷನ್ ಹಾಲಲ್ಲೂ ಕೇಳ್ತಾರೆ ಅಂದ್ಕೊಂಡು ತಂದಿದ್ದೀವಿ. ಇದು ಕಪ್ಸು ಸಾಂಬ್ರಾಣಿದು, ಇದು ಬೈ 1 get 1 ಫ್ರೀ ಇತ್ತು, ಅದನ್ನೇ ತೊಗೊಂಡ್ವಿ. ಯಾವುದು ಹಚ್ಚಿದ್ರು ಒಂದೇ ಅಂತ. ಒಂದು ಸೈಕಲ್ ಅಗರಬತ್ತಿ ಸ್ಮೆಲ್ ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ಇದು ತೊಗೊಂಡು ಬಂದಿದ್ದೀವಿ. ಅದೇ ಸಜ್ಜಿಗೆಗೆ 1 kg ತುಪ್ಪ ಬರೆದಿದ್ರು, 1 kg ನಂದಿನಿ ತುಪ್ಪ. ಆಮೇಲೆ ಇದು ಮನೆಗೆ ಕಂಫರ್ಟು, ಆರ್ಪಿಕ್ಕು, ಇದೆಲ್ಲ ದೊಡ್ಡ ತಂದಿದ್ದೀನಿ. ಒಂದು 2 months ನನಗೆ ಬರುತ್ತೆ. ಆಮೇಲೆ ಇದು ಬೇಕಿತ್ತು ಮನೆಗೆ, ಅದಕ್ಕೆ ಅದು ಎಲ್ಲೂ ಒಂದು ಮಳೆ ಕೂಡ ಹೊಡೆದಿಲ್ಲ. ಇಲ್ಲಿ ನಾವು ಬಂದಾಗಿಂದ ಎಲ್ಲದನ್ನು ಹಾಕಿರೋದೆಲ್ಲ, ನಾನು ಫ್ರೇಮ್ ಹಾಕಿರೋದೆಲ್ಲ ಈ ಥರ ಉಗ್ಸಿ ಸಪೋರ್ಟ್ ಮಾಡೇ ಹಾಕಿರೋದು, ನಾನು ಎಲ್ಲೂ ಮಳೆನೇ ಹೊಡೆದಿಲ್ಲ ಈ ಮನೆಗೆ. ಆಮೇಲೆ ಇದು ಸೋಪ್ ಡಿಸ್ಪೆನ್ಸರ್ ಇದೆಯಲ್ಲ, ಇದು 99. ಟೋಟಲ್ ನಮಗೆ ಬಿಲ್ಲಾಗಿದ್ದು 8,689 ರೂಪಾಯಿ. ಇದರಲ್ಲಿ ಅಕ್ಕಿ ತೊಗೊಂಬಂದಿಲ್ಲ, ಇವತ್ತು ಅಕ್ಕಿ ತಂದಿಲ್ಲ, ಇವತ್ತು ತಗೊಂಬ ಅಂತ ಹೇಳಿದೆ ನಾನು ಅವನಿಗೆ. ಅಕ್ಕಿ ತೊಗೊಂಬಂದಿಲ್ಲ, ಧನ್ಯ ತೊಗೊಂಡು ಬಂದಿರಲಿಲ್ಲ. ಆಮೇಲೆ ಮೆಣಸಿನ್ಕಾಯಿ, ಅರ್ಶಿನದ ಕೊಂಬು, ಇದು ಟೆಡಿಬಾರ್ದು ಅದೆಷ್ಟು ಆಫ್ ಇತ್ತು, 2 ಸೋಪ್ ತೊಗೊಂಬಂದ್ವಿ. ಇದು ತೊಗೊಂಬಂದ್ವಿ ಅಮ್ಮ, ಇದು ಸಜ್ಜಿಗೆ ಪ್ರಸಾದ ಕೊಡೋಕ್ಕಾಗತ್ತೆ ಅಂತ. ಬಾಳೆ ಎಲೆ ಅವತ್ತು ಯಾರು ಕಟ್ ಮಾಡ್ಕೊಂಡು ಕೂತ್ಕೋತಾರೆ ಅಂದ್ಬಿಟ್ಟು ಇದು ತಂದ್ವಿ, ಅದಕ್ಕೆ. ಆಮೇಲೆ ಡಸ್ಟ್ಬಿನ್ ಕವರ್, ಇದು ಚಿರೋಟಿ ರವೆ, ಇದು ಸಜ್ಜಿಗೆಗೆ. ಬನ್ಸಿ ರವೆ, ಕಡಲೆಬೇಳೆ, ಕಡಲೆಬೇಳೆ ಇದು ಸಾಂಬಾರು ಪೌಡ್ರಿಗೆ ಅಂತ ತಂದಿರೋದು, ಇದನ್ನ ಸಪ್ರೇಟ್ ಇಕ್ತೀನಿ. ಮನೆಗೆ ಸಪ್ರೇಟ್ ತಂದೀನಿ, ಅದಕ್ಕೆ ಸಪ್ರೇಟ್ ತಂದೀನಿ. ಇದು ತೊಗರಿ ಬೇಳೆ, ಎಲ್ಲ 1 kg ತೊಗೊಂಬಂದಿರೋದು. ನಾವು 3 kgಗೆ ಪೌಡರ್ ಮಾಡಿ, ಧನ್ಯಕ್ಕೆ 1 kg ಅಳತೆ ಅಂತ ನಮ್ಮ ಅತ್ತೆಯವ್ರು ಹೇಳಿದ್ರು, ಅದ್ರ ಪ್ರಕಾರ ತಂದಿದ್ದೀವಿ. ಇದು ಬಾಂಬೆ ರವೆ ನಮಗೆ ಮನೆಗೆ. ಕಡಲೆ ಬೀಜ ಸ್ವಲ್ಪ ತೊಗೊಂಡೋಗಿ, ಕಡಲೆ ಬೀಜ ಇದು 1.5 kg ಇದೆ. ಉದ್ದಿನಬೇಳೆ, ಇದು ಕಡಲೆಬೇಳೆ, ಇದು ಮನೆಗೆ ತಂದಿದ್ದೇನೆ. ಹೆಸರು ಕಾಳು 1 kg 300 ಗ್ರಾಮ್ ಐತೆ. ಅವ್ರು ಆ್ಯಕ್ಚುಲಿ 1 kg ಹೇಳಿದ್ದಾರೆ ಪುಡಿಗೆ, ಇದರಿಂದ ಸ್ವಲ್ಪ ತಗೊಂಡು ಅದಕ್ಕೆ ಹಾಕ್ಬೇಕು. ಇದು 5 kg ಸಕ್ಕರೆ. ಇದು ಜೀರಿಗೆ 1 kg. ಇದೊಂದು ಹ್ಯಾಂಗರ್ ಬೇಕು, ನನ್ನ ಹತ್ರ ಇದೆ, ಇನ್ನೂ ಸಾಕಾಗ್ತಿಲ್ಲ ಅಂದ್ಬಿಟ್ಟು ಇನ್ನೊಂದು ಸ್ವಲ್ಪ ತಂದೆ. ಆಮೇಲೆ ನನ್ನ ಫೇವ್ರೇಟು, ಇದಿಲ್ಲ ಅಂದರೆ ನನಗೆ ದಿನನೇ ಸ್ಟಾರ್ಟ್ ಆಗಲ್ಲ, ಟಾಟಾ ಟೀ ಗೋಲ್ಡ್ ಟೀ ಪೌಡರ್. ನಾನು ಯಾವುದೇ ಟೀ ಕೊಟ್ಟರು ಕುಡಿಯೋದಕ್ಕೆ ಹಿಂದೆ ಮುಂದೆ ಮಾಡ್ತೀನಿ, ಅಷ್ಟು ಈಸಿಯಾಗಿ ನಾನು ಕುಡಿಯೋಲ್ಲ. ನಮ್ಮ ಅಮ್ಮನ ಮನೆಗೆ ಹೋದ್ರೆ ಚಿಕ್ಕದಾದ್ರೂ ತರಿಸ್ಕೊತೀನಿ, ಚಿಕ್ಕ ಪ್ಯಾಕೆಟ್ ಬರುತ್ತಲ್ಲ 150 ಗ್ರಾಮ್ ಆ ಥರ ತರಿಸ್ಕೊತೀನಿ. ಇದು ಸ್ವಲ್ಪ ಕಾಸ್ಟ್ಲಿ,
ಇದೆಷ್ಟು ಗೊತ್ತಾ, 1 kgಗೆ ಈ ಟೀ ಪುಡಿ 1 kgಗೆ 540 ರುಪೀಸ್ ಟಾಟಾ ಟೀ ಗೋಲ್ಡ್. ಇದು ನಾನು ಡೆಲ್ಲಿಲಿ ಇದ್ದಾಗ ಅಡಿಕ್ಟ್ ಆಗಿಬಿಟ್ಟಿದ್ದೀನಿ. ನಂಗೆ ಇದು ಬಿಟ್ಟು ಬೇರೆ ಯಾವ್ದಾರ ಟೀ ಮಾಡಿಕೊಟ್ರೆ ನಂಗೆ ಅದೇನೋ ಕುಡಿಯೋದಕ್ಕೆ ಆಗಲ್ಲ. ಅಂದರೆ ಇದು ಒಬ್ರೊಬ್ರು ಒಂದೊಂದಕ್ಕೆ ಅಡಿಕ್ಟ್ ಆದರೆ ಅದಕ್ಕೆ ಬೇರೆದಕ್ಕೆ ಅಷ್ಟು ಈಸಿಯಾಗಿ ಅಡ್ಜಸ್ಟ್ ಆಗಲ್ಲ. ಅದೇ ಥರ ನಾನು ಟೀಗೆ ಇದಕ್ಕೆ ಅಡಿಕ್ಟ್ ಆಗಿದ್ದೀನಿ. ಇದು ನನ್ನ ಫೇವ್ರೇಟ್. ಆಮೇಲೆ ಶಾವಿಗೆ ಪೌಡರು ಶಾವಿಗೆ ಪೌಡರ್ ಅಲ್ಲ, 2 kg ಅದು ಮನೆಗೆ. ಮತ್ತು ಇದಕ್ಕೆ ಏನಪ್ಪ ಆಲ್ಕೀರ್ ಮಾಡ್ಬೇಕು ಅಂದ್ಕೊಂಡಿದ್ದೀವಿ ಸತ್ಯನಾರಾಯಣ ಸ್ವಾಮಿ ದಿನ. ಇದು ಆಲ್ರೆಡಿ ಎಣ್ಣೆ ಒಂಚೂರು ಹೋಗಿದೆ ಅನಿಸ್ತೈತೆ. ಈ ಸಾಲಲ್ವಾ? ಇದು ಇಡ್ಲಿ. ಆಮೇಲೆ ಬೆಳಗ್ಗೆ ಟಿಫನ್ ಇದನ್ನೇ ಮಾಡು. ನೋಡಿ ಎಣ್ಣೆ ಚೆಲ್ಲಿದಮ್ಮ. ರವೆ ಇಡ್ಲಿ ಈಸಿ, ಎಲ್ರಿಗೂ ಗೊತ್ತಿರುತ್ತೆ ಅನ್ಕೋತೀನಿ. MTR ಇವನ್ GRBನೂ ನಾನು GRBನೂ ತಂದಿದ್ದೀನಿ, MTR ತಂದಿದ್ದೀನಿ. 2 ಇನ್ಸ್ಟೆಂಟಾಗಿ ಮಾಡೋ ರವೆ ಇಡ್ಲಿ ಅಂದರೆ ಇವೆ ಅಂತ ಅನ್ಸುತ್ತೆ ನನಗೆ. ತುಂಬ ಈಸಿ ಆ್ಯಂಡ್ ಟೇಸ್ಟಿಯಾಗೂ ಇರುತ್ತೆ, ತುಂಬ ಈಸಿನೂ ಇರುತ್ತೆ. ಇದರಲ್ಲೇ ಎಲ್ಲ ಹಾಕಿರ್ತಾರೆ, ನಾವೇನು ಎಕ್ಸ್ಟ್ರಾ ಹಾಕೋದು ಬೇಕಾಗಿಲ್ಲ. ಅವ್ರು ಕೊತ್ತಂಬರಿ ಹೆಚ್ಚಾಕಿ ಅಂತ ಹೇಳಿದರೆ ನಾನೇನು ಕೊತ್ತಂಬರಿ ಹೆಚ್ಚಾಕಲ್ಲ, ಹಂಗೆ ಮಾಡ್ತೀನಿ. ಚೆನ್ನಾಗಿ ಬರುತ್ತೆ. ಏನಂದರೆ ಅದು ರವೆ ಬೆಳಗ್ಗೆ ಇನ್ನೇನು ಒಂದು 10 ಮಿನಿಟ್ಸಲ್ಲಿ ಮಾಡ್ತೀವಿ ಅಂದಾಗ ರವೆ ಹಾಕ್ಬಿಟ್ಟು, ಒಂದು ಬಟ್ಲಿಗೆ ರವೆ ಹಾಕ್ಕೊಂಡು ಅದಕ್ಕೆ ಮೊಸರು ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಇಡ್ಲಿ ಕನ್ಸಿಸ್ಟೆನ್ಸಿಗೆ ಕಲಸಿಟ್ರೆ ಆಯಿತು. ಒಂದು 5 ಮಿನಿಟ್ಸ್ ಬಿಟ್ಬಿಟ್ಟು ಮಾಮೂಲಿ ಇಡ್ಲಿ ಪಾತ್ರೆಗೆ ಹಾಕಿ ಮಾಡೋದು ಅಷ್ಟೇ. ಇಷ್ಟು ಈಸಿ. ಏನು ಮಾಡೋದಕ್ಕೆ ಗೊತ್ತಾಗ್ತಾ ಇಲ್ಲ ಅಂದಾಗ ಬೆಳಗ್ಗೆ ಎದ್ದು ಇದು ಮಾಡ್ಬೋದು. ನಾನು ಈ ರವೆ ಇಡ್ಲಿನೂ ಮಾಡ್ತೀನಿ, ಅಂದರೆ GRBದು ಮಾಡ್ತೀನಿ, MTR 2 ಸೇಮೇ ಇದೆ, ಏನು ಡಿಫ್ರೆನ್ಸ್ ಇಲ್ಲ. ನಾನು 2 GRBನೂ ಒಂದೊಂದ್ಸತಿ ತರ್ತೀನಿ, MTR ತರ್ತೀನಿ. ಆಮೇಲೆ ನಾವು ಇನ್ನೂ ಒಂದು ಅದೇ ಮಾಮೂಲಿ ವಿಜಯ ರವೆ ಇಡ್ಲಿ ರವೆ ಬರುತ್ತಲ್ಲ ಅದನ್ನು ಮಾಡ್ತೀವಿ. ಆದರೆ ಅದಕ್ಕೆ ಅಂದರೆ ಸ್ವಲ್ಪ ಪ್ರೊಸೀಜರ್. ರಾತ್ರಿಯೇ ಉದ್ದಿನಬೇಳೆ ನೆನೆಸಿ ರುಬ್ಬಿ 2 ಮಿಕ್ಸ್ ಮಾಡಿ ಇಡಬೇಕು. ಆದರೆ ಇದೇನಿಲ್ಲ, ಅಯ್ಯೋ ನಾವು ಮರ್ತೋಯ್ತು, ಅಯ್ಯೋ ನಾವು ಇಡ್ಲಿಗೆ ರುಬ್ಬಿಕ್ಕಿಲ್ವಲ್ಲ ಆ ಥರ ಏನು ತೊಂದರೆನೇ ಇರಲ್ಲ. ಆರಾಮಾಗಿ ಬೆಳಗ್ಗೆ ಎದ್ಬಿಟ್ಟು ಏನು ತಿಂಡಿಗಿಲ್ಲ ಅಂದರೆ ಇದೊಂದು ಆರಾಮಾಗಿ ಇನ್ಸ್ಟೆಂಟಾಗಿ ಮಾಡ್ಬೋದು. ಯಾರ್ಯಾರು ಬ್ಯಾಚುಲರ್ಸ್ ಇರ್ತಿರಲ್ಲ, ಮತ್ತು ಹುಡುಗಿರಾಗಲಿ ಹುಡುಗರಾಗಲಿ ಬ್ಯಾಚುಲರ್ಸು, ಮತ್ತು ಸ್ಟೂಡೆಂಟ್ಸ್ಗೆ, ಎಸ್ಪೆಷಲಿ ಸ್ಟೂಡೆಂಟ್ಸ್ಗೆ ಮತ್ತು ಆಫೀಸ್ ಗೋಯಿಂಗ್ ಇರೋರಿಗೆ ಆರಾಮಾಗಿ ಹೆಲ್ಪ್ ಆಗುತ್ತೆ. ಈಸಿಯಾಗಿ ಮಾಡ್ಬೋದು ಇದನ್ನು, ಏನು ಕಷ್ಟ ಇಲ್ದರೆ. ಇದೇ ತೊಗರಿಬೇಳೆ ಮನೆಗೆ. ₹10 ಬಟ್ ಡಿಮಾರ್ಟಲ್ಲಿ 9 ರುಪೀಸ್ ಏನೋ ಇದೆ ಒಂದಕ್ಕೆ. ಇದು ಸಾಸಿವೆ ಅವ್ರು 1/4 kg ಹೇಳಿದ್ದಾರೆ, ಜಾಸ್ತಿ ಇದೆ. ಆಮೇಲೆ ಗಸಗಸೆ ಪೌಡ್ರ್ ಹೇಳಿದ್ರು, ಗಸಗಸೆ. ಆಮೇಲೆ ಇದು ಕರ್ಪೂರದ ಬಾಕ್ಸ್ ಅಂತ ತಂದ್ವಿ. ಡಸ್ಟ್ಬಿನ್ ಇವರು 2 ತಂದಿದ್ದಾರೆ. ಆಮೇಲೆ ಪುಡಿ ಉಪ್ಪು 1 ಪ್ಯಾಕೆಟು, ಮೆಂತ್ಯ ಬರೀ 100 ಗ್ರಾಮ್ ಇದೆಯಾ. ಇದು ಸಾಸಿವೆ ಮನೆಗೆ. ಆಮೇಲೆ ಹೆಸರು ಬೇಳೆ, ಇದು ಮನೆಗೆ. ಕಡಲೆಕಾಳು ಮನೇಲಿ ಇರಲಿಲ್ಲ ಅಲ್ವೇನಮ್ಮ, ಸ್ವಲ್ಪ ಇದಾವೆ ಕಡಲೆಕಾಳು, ಅದಕ್ಕೆ ತಂದೆ. ಇದು ಕರ್ಪೂರ ಬೈ 1 get 1 ಫ್ರೀ ಇತ್ತು, ಕಡಲೆಕಾಳು. ಆಮೇಲೆ ಅದೇ 5 ಲೀಟರ್ ಎಣ್ಣೆ ಕ್ಯಾನ್ ತಂದಿದ್ದೀವಿ, ಮತ್ತು 5 ಲೀಟರ್ ಎಣ್ಣೆ. ಇದು ಸನ್ ಪ್ಯೂರು, ಮತ್ತು ಆಶೀರ್ವಾದ್ ಮಲ್ಟಿಗ್ರೈನು 5 kg, ಮತ್ತು ಇದೊಂದು ಫ್ರೂಟ್ ಬ್ಯಾಸ್ಕೆಟು. ಮನೇಲಿ ಎಷ್ಟೊಂದಿದೆ ಆದ್ರೂ ತೊಗೊಂಡಿದ್ದೀನಿ ಲಾಸ್ಟಿಗೆ. ಆಮೇಲೆ ಇದೊಂದು ಟೇಬಲ್ ತೊಗೊಂಬಂದು, ಇದು 200 ರುಪೀಸ್. ಇದು ರಿಟರ್ನ್ ಗಿಫ್ಟ್ ಪ್ಯಾಕ್ ಮಾಡೋಕ್ಕೆ ಬೇಕಿತ್ತು. ನಾವು ಇದನ್ನ ಡಿಮಾರ್ಟಲ್ಲಿ ಕೇಳಲಿಲ್ಲ ನಾವು, ಅಂದರೆ ನೋಡಲಿಲ್ಲ ಮೇಲೋ. ಅಪ್ಪ ಡಿಮಾರ್ಟ್ಗೆ ಹೋಗಲೇಬಾರ್ದು ಅನ್ನೋ ಥರ ಫೀಲ್ ಆಗ್ತಿತ್ತು ನನಗೆ. ಏನಕ್ಕಂದ್ರೆ ಅಷ್ಟು ರಶ್ಶು, ಮತ್ತು ಅದರೊಳಗೆ ಹೋಗ್ಬಿಟ್ರೆ ಟೈಮ್ ಹೆಂಗೆ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಆಚೆ ಬಂದಾಗ ಟೈಮ್ ನೋಡ್ತೀನಿ 3:45 ಆಗಿದೆ. ಅದೆಷ್ಟೊತ್ತು ಹೋದ್ವು, ಅದೆಷ್ಟೊತ್ತಿಗೆ ಆಚೆ ಬಂದ್ವೋ ಗೊತ್ತೇ ಆಗಲಿಲ್ಲ. ಬಟ್ ಕಾಲಂತೂ ಸರಿಯಾಗಿ ನೋಡ್ತಿತ್ತು, ಅಷ್ಟು ಜನ. ಮತ್ತು ಓಡಾಡಿನೇ ಅಂದರೆ ಬರೀ ರೇಷನ್ ಸೆಕ್ಷನಲ್ಲೇ ಓಡಾಡಿದ್ದು, ಇನ್ನೇನು ಮೇಲ್ಗಡೆ ಹೋಗಲಿಲ್ಲ. ಬಟ್ಟೆ ಆಗಲಿ ಮತ್ತೊಂದು ನೋಡಲೇ ಇಲ್ಲ, ಪ್ಲಾಸ್ಟಿಕ್ಕು ಆ ಥರ ಏನು. ಜಸ್ಟ್ ಬರೀ ರೇಷನ್ ತೊಗೊಳಕ್ಕೆ ಅಷ್ಟೊತ್ತಾಯ್ತು ನಮಗೆ. ಆಮೇಲೆ ಇದು ಹೊರಗಡೆ ಹೋಲ್ಸೇಲ್ ಶಾಪಲ್ಲಿ ತಂದ್ವಿ ನಾವು ರಿಟರ್ನ್ ಗಿಫ್ಟ್ ಹಾಕೋಕ್ಕೆ ಅಂತ. ಇದು 100 ಪೀಸಸ್ ಇದೆ, 100ಗೆ 300 ರುಪೀಸ್ ಇಸ್ಕೊಂಡ್ರು. ಇದನ್ನ 300.
ಐ ಟೆಸ್ಟ್ದೆ ಹೇಳ್ಬೇಕು ಅಂದರೆ ಚೇತನ್ದೇನು ಐಸೈಟು ಡಿಫ್ರೆನ್ಸ್ ಆಗಿಲ್ಲ. ಅವ್ನಿಗೆ ಯಾವಾಗ ಸ್ಪೆಕ್ಟಾಕಲ್ ಬಂತು ಅವಾಗಿಂದನೂ ಅವನಿಗೆ 0.5 ಇತ್ತಂತೆ, ಇವಾಗ 0.75 ಇದೆ. ಈ 0.75 ಆಲ್ರೆಡಿ ಅವ್ರಿಗೆ ಸ್ಟೇಬಲ್ ಆಗಿ ಒಂದು 5-6 ವರ್ಷದಿಂದ ಸೇಮ್ ಇದೆ ಅವನಿಗೆ. ಅವನದೇನು ಚೇಂಜಸ್ ಆಗಿಲ್ಲ. ಬಟ್ ನನಗೆ ಸ್ಪೆಕ್ಟ್ ಬಂದಿದ್ದು ಮೇನ್ಲಿ MS ಇದ್ದಾಗ ಬಂದಿದ್ದು ಈ ಸ್ಪೆಕ್ಟು. ನನಗೆ ಐಸೈಟ್ ಇದೆ, ಶಾರ್ಟ್ ಸೈಟೆಡ್ನೆಸ್ಸು, ಅಂದರೆ ದೂರ ಇರೋದು ಕಾಣಿಸಲ್ಲ. 3.75 ಏನೋ 3.5 ಏನೋ ಆಗಿತ್ತು ಲಾಸ್ಟ್ ಇಯರ್ ತೋರಿಸಿದಾಗ. 3.25 ಆಗಿತ್ತು, ಅಂದರೆ 0.5 ಕಡಿಮೆ ಆಗಿತ್ತು. ಇವಾಗ ತಿರ್ಗಾ 0.5 ಕಡಿಮೆ ಆಗಿ 3 ಆಗಿದೆ, ಅಂದರೆ ಪವರ್ ಕಡಿಮೆ ಆಗ್ತಿದೆ. ಕಂಟಿನ್ಯೂಸ್ ಆಗಿ ಯೂಸ್ ಮಾಡೋದ್ರಿಂದ ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ, ಆದರೆ ಕೆಲವ್ರು ಹೇಳ್ತಾರೆ ಆ ಥರ ಏನಿಲ್ಲ, ನೀವು ಮಾಡಿದ್ರೆ ಇಡ್ಲಿ ಅದು ಬೇಸ್ಡ್ ಆನ್ ಐ ಅಂತ ಹೇಳ್ತಾರೆ. ಇದು ಗಸಗಸೆ, ಇಲ್ಲೊಂದು ಸ್ವಲ್ಪ ಸೋಪ್ಗಳಿದೆ. ಇಲ್ಲೆಲ್ಲ ಹಪ್ಪಳ, ಇದನ್ನು ಸೋಪು, ಎಕ್ಸು, ಆಮೇಲೆ ಬ್ಯಾಡ್ಗೆ ಮೆಣಸಿನ್ಕಾಯಿ 1 kg. ಇದು ಸಾಂಬಾರ್ಗೆನೆ, ಇದು ಎರಡು ಕವರ್ ಇದೆ, ಅರ್ಧ kg. ಆಮೇಲೆ ಲೈಸಾಲ್. ಐ ಥಿಂಕ್ ಇಷ್ಟ ಅನಿಸುತ್ತೆ ಸಾಮಾನು. ಮುಗೀತು, ಬಾಯ್, ಗುಡ್ ನೈಟ್. ಇನ್ನು ನಮ್ಮ ಮನೆ ಯಾವ ಸ್ಥಿತಿಗೆ ಬಂದಿದೆ, ಕೆಲಸ ಎಲ್ಲಿಂದ ಸ್ಟಾಪ್ ಆಯಿತು, ಮತ್ತು ಇವಾಗ ಮನೆ ಕ್ಲೀನ್ ಆದಮೇಲೆ ಹೇಗೆ ಕಾಣಿಸ್ತಿದೆ ಅಂತ ನಾಳೆ ವಿಡಿಯೋದಲ್ಲಿ ತೋರಿಸ್ತೀನಿ. ಏನಕ್ಕಂದರೆ ಇವಾಗ ಮಲಗೋ ಟೈಮ್. ಸೊ ಬಾಯ್, ಗುಡ್ ನೈಟ್.